ಲೋಕಾಯುಕ್ತ ಕೇಸ್ಗೆ ಸಂಬಂಧಪಟ್ಟಂತೆ ಬಹುತೇಕ ನಾಳೆ ನ್ಯಾಯಾಲಯಕ್ಕೆ ಲೋಕಾಯುಕ್ತದವರು ರಿಪೋರ್ಟ್ ಸಲ್ಲಿಸ್ತಾ ಇದ್ದಾರೆ. ಆ ರಿಪೋರ್ಟಲ್ಲಿ ಬಿ ರಿಪೋರ್ಟ್ ಅಂದರೆ ಯಾವುದೇ ರೀತಿಯಾದ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥ ರಿಪೋರ್ಟನ್ನು ಸಲ್ಲಿಕೆ ಆಗ್ತಾಯಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೂರುದಾರ ಆಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಏನದು ಬಿ ರಿಪೋರ್ಟ್ ಸಲ್ಲಿಕೆ ಆಗ್ತಿದೆ? ಸರ್, ಸಾಕ್ಷಿಗಳ ಕೊರತೆಯಿಂದ ಬಿ ಅಂತಿಮ ವರದಿ ಸಲ್ಲಿಸಿದ್ವಿ ಅಂತೇಳಿ ಏನು 4 ಜನ ಆರೋಪಿಗಳಿದ್ದಾರೆ. 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರದ್ದು ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿಗಳ ಕೊರತೆ ಇದೆ. ಹಾಗಾಗಿ ಅವ್ರ ವಿರುದ್ಧ ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು ಅಂತೇಳಿ ನಂಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನಾನು ಏನು ಅನುಮಾನ ಇತ್ತು ಆ ಅನುಮಾನ ನಿಜ ಆಗಿದೆ. ತನಿಖಾಧಿಕಾರಿಗಳು ಎಷ್ಟು ಮಟ್ಟಿಗೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲ, ಮಾನ್ಯ ಉಚ್ಚ ನ್ಯಾಯಾಲಯದ ನಂಬಿಕೆಗೂ ಕೂಡ ಬೆಲೆ ಇಲ್ಲ, ಕಾನೂನಿಗಂತೂ ಮೊದಲೇ ಬೆಲೆ ಇಲ್ಲ. ಅವರು ಪ್ರಭಾವಕ್ಕೊಳಗಾಗಿ ತಮ್ಮ ಆತ್ಮಸಾಕ್ಷಿನ ಮಾರ್ಕೊಂಡು ಈ ವರದಿಯನ್ನು ಸಲ್ಲಿಸಿರೋದು ತಯಾರು ಮಾಡೋದು ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ. ಸೊ ಇದನ್ನು ನಾನು ನ್ಯಾಯಾಲಯದ ಪ್ರಶ್ನೆ ಮಾಡ್ತೀನಿ, ನಾನು ಆರೋಪನ ಸಾಬೀತುಪಡಿಸ್ತೀನಿ, ಏನು ಆರೋಪಿತರಿದ್ರೆ ಅವ್ರ ಶಿಕ್ಷೆ ಒಳಪಡಿಸ್ತೀನಿ. ಒಬ್ಬ ನಿಜಾಲು ಈ ರಾಜ್ಯದ ಜನತೆ ನಾಚಿಕೆ ಪಡುವಂಥ ವಿಷಯ ಇದು. IPS ಅಧಿಕಾರಿಗಳಿಗೆ ಒಂದು ಸಾಕ್ಷ್ಯಗಳನ್ನ ವಿಶ್ಲೇಷಣೆ ಮಾಡೋಕ್ಕೆ ಬರಲ್ಲ, ಆರೋಪಿನ ಸಾಬೀತುಪಡಿಸೋಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ SLC ಓದಿರತಕ್ಕ ವ್ಯಕ್ತಿ ಆರೋಪನ ಸಾಬೀತುಪಡಿಸಿ ಶಿಕ್ಷೆ ಕೊಡಿಸ್ತಂತಂದರೆ ಇದಕ್ಕಿಂತ ಶೇಮ್ ವಿಚಾರ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅಲ್ಲಿಗೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಅಂತನಾ? ಹೌದು ಸರ್, ಯಾವುದೇ ಸಾಕ್ಷ್ಯಗಳಿಲ್ಲ ಅಂತೇಳಿ ಅವ್ರ ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸರ್, ಅಂದರೆ ನಿಮ್ಮ ಪ್ರಕಾರವಾಗಿ ಅವರಿಗೆ ಹೇಳ್ತಾ ಇರುವಂಥದ್ದು ಒಂದೇ ಒಂದು ಸಾಕ್ಷ್ಯಗಳು ಇಲ್ಲ, ಹಾಗಾಗಿ ನಾವು ಸಂಪೂರ್ಣವಾಗಿ ಬಿ ರಿಪೋರ್ಟ್ ಆಗ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಹೌದು ಸರ್, ಏನು ಈಗ ಅಲ್ಲಿ 4 ಜನ ಆರೋಪ ಇದ್ದಾರೆ, ಅವ್ರ ಪರವಾಗಿ ಯಾವುದೇ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತೇಳಿ. ಅಲ್ಲಿಗೀಗ ನೀವು ಒಂದು ವಾರ ಬಿಟ್ಟು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ? ಹೌದು ಸರ್, ಏನು ಅವ್ರ ತಕರಾರು ಇದು ವರದಿ ಕೊಟ್ಟ ಮೇಲೆ ಸೊ ನಾನು ಅದಕ್ಕೆ ತಕರಾರು ಜಯಕ್ಕೆ ಅದನ್ನು ಪ್ರಶ್ನೆ ಮಾಡ್ತೀನಿ. ಅಂದರೆ ರಾಜಕೀಯ ಪ್ರೇರಿತವಾದಂತಹ ಒಂದು ರಿಪೋರ್ಟ್ ಇದು ಅಂತನಾ? ಸರ್, ಹೇಳೋಣ ಆತ್ಮಸಾಕ್ಷಿ ಮಾರ್ಕೊಂಬಿಟ್ಟಿದ್ದಾರೆ ತನಿಖಾಧಿಕಾರಿ. ಆ ಪ್ರಭಾವಕ್ಕೆ ಒಳಗಾಗಿತ್ತು ಆಗ್ತಾರಂತ ಏನು ಹೇಳ್ತಿದ್ದೀವಿ ಅದು ನಿಜ ಆಗಿದೆ. ಅಲ್ಲಿಗೆ ನಿಮ್ಮ ಪ್ರಕಾರವಾಗಿ ಲೋಕಾಯುಕ್ತರು ಪ್ರಿಜಿಡಿಸ್ ಮೈಂಡಲ್ಲಿ ಇದ್ದರು ಅನ್ನುವಂಥದ್ದು? ಖಂಡಿತವಲ್ಲ ಸರ್, ಪ್ರಾರಂಭದಲ್ಲೂ ಕೂಡ ನಮ್ಗೆ ಅನುಮಾನ ಆಯಿತು, ಅದು ನಿಜ ಆಗಿದೆ. ಅಲ್ಲಿಗೀಗ ನೀವು ಇಷ್ಟೆಲ್ಲ ಸಾಕ್ಷಿಗಳು ಕೊಟ್ಟರು ಸಾಕ್ಷಿ ಇಲ್ಲ ಅಂತ ಹೆಂಗೆ ಹೇಳ್ತಾ ಇದ್ದಾರೆ ಅಂತ? ಸರ್, ಇಲ್ಲಿ ತನಿಖಾಧಿಕಾರಿಗೆ ಸಾಕ್ಷಿನ ಹೇಗೆ ವಿಶ್ಲೇಷಣೆ ಮಾಡೋ ತಿಳುವಳಿಕೆ ಇಲ್ಲ ಸರ್. ಅವಿವೇಕಿಗಳಷ್ಟೇ ಇಂಥ ವರದಿಗಳು ಸಾಧಿಸೋಕ್ಕೆ ಸಾಧ್ಯ. ಸೊ ನಾನು ಸಾಬೀತುಪಡ್ತೀನಿ, ಆವಾಗ ಅವ್ರಿಗೆ ನಾಚಿಕೆ ಆಗುತ್ತೆ. ನೋಡೋಣ ಅವ್ರಿಗೆ ಅವಾಗಾದರೂ ನಾಚಿಕೆ ಆಗುತ್ತಾ ಅಥವಾ ತಮ್ಮ ತಪ್ಪನ್ನು ತಿದ್ಕೊಳ್ತಾ ನಾನು ಕಾದು ನೋಡಿ. ಇದೇ ಕಾರಣಕ್ಕೆ ತಾವು CBI ಕೇಳ್ತಾ ಇದ್ದಿದ್ದ ಏನು? ಹೌದು ಸರ್, ಖಂಡಿತವಾಗ್ಲೂ CBI ಕೇಳ್ತಿದ್ವಿ. ಈಗ ಕೋರ್ಟಲ್ಲಿ ನಾನೇ ಸಾಬೀತುಪಡಿಸ್ತೀನಿ, ಮಾಡ್ತೀನಿ. ಓಕೆ, ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾರದ್, ಪಬ್ಲಿಕ್ TV, ಮೈಸೂರು.